ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಗೆ ಬರುವಂಥ ಭಕ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಠ ಮಾಡಿಕೊಂಡಿದೆ. ವಸತಿ, ಕುಡಿಯುವ ನೀರು, ಸ್ವಚ್ಛತೆ, ಅದೇ ರೀತಿಯಾಗಿ ಭೋಜನದ ವ್ಯವಸ್ಥೆ, ಶೀಘ್ರ ದರ್ಶನದ ವ್ಯವಸ್ಥೆ, ಆಂಬ್ಯುಲೆನ್ಸ್ ಮತ್ತು ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿಕೊಂಡಿದೆ. ಈ ಬಾರಿ ಇನ್ನೂ ಹೆಚ್ಚಿನ ಜನಸಂಖ್ಯೆ, ಭಕ್ತರ ಸಂಖ್ಯೆ ಬರುವಂಥ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಹೆಚ್ಚಿನ ವೈದ್ಯಕೀಯ ತಂಡವನ್ನು ನಮ್ಮ ರಾಯಚೂರಿನ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂತಹ ನವೋದಯ ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮಾತನಾಡಿ ಹೆಚ್ಚಿನ ವೈದ್ಯರನ್ನು ಇಲ್ಲಿ ಬರಮಾಡ್ಕೊಳ್ತಾ ಇದ್ದೇವೆ. ಶ್ರೀಮಠದಲ್ಲಿ ಗುರುವನುಗ್ರಹ ಪ್ರಶಸ್ತಿ, ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳನ್ನು ನಾವು ನೀಡ್ತೇವೆ. ವಿದ್ವಾಂಸರಿಗೆ, ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ. ಇನ್ನು ಈ ಬಾರಿ 5 ಲಕ್ಷಕ್ಕೂ ಮಿಗಿಲಾದಂತಹ ಜನ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆಯ ದಿನ ಬರುವಂತಹ ನಿರೀಕ್ಷೆ ಇದೆ. ಇದರಿಂದ 14ನೇ ತಾರೀಕು ತನಕ ಸಪ್ತರಾತ್ರೋತ್ಸವ ಕಾರ್ಯಕ್ರಮ, 10, 11, 12 ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನಾ ಕಾರ್ಯಕ್ರಮ. ನಾವು ಇಲ್ಲಿ ಬರುವಂಥ ಭಕ್ತರಿಗೆ ನದಿ ಪ್ರವಾಹ ಇರುವ ಹಿನ್ನೆಲೆಯಲ್ಲಿ ಶವರ್ ಬಾತಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಲ್ಲಿ ಸಾಮೂಹಿಕ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಈ ಕ್ಲಾಕ್ ರೂಮ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಭಕ್ತರೋರ್ವರು ತಮ್ಮ ಸ್ವಇಚ್ಛೆಯಿಂದ ರಾಯರಿಗೆ ನವರತ್ನ ಕವಚವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಿರುಮಲ ರೆಡ್ಡಿ ಅನ್ನುವಂಥವರು ಅದರ ಸಮರ್ಪಣೆ 12ನೇ ತಾರೀಕು ಉತ್ತರಾರಾಧನೆಯ ದಿನ ಬೃಂದಾವನಕ್ಕೆ ಸಮರ್ಪಣೆ ಅನ್ನೋದು ಮಾಡ್ತೇವೆ ನಾವು.